ಅಂತರಾತ್ಮದಲ್ಲಿ ನೆಲೆಸಿರತಕ್ಕಂತಹ ಆ ಗುರು ಗವಿಸಿದ್ದೇಶ್ವರನಿಗೆ ಅನಂತ ಶರಣು ಶರಣಾರ್ಥಿಗಳು. ಈ ಭಾರತ ದೇಶ ಬಹಳಷ್ಟು ಅದ್ಭುತವಾಗಿರ್ತಕ್ಕಂತಹ ದೇಶ. ಈ ದೇಶವನ್ನು ನೋಡಲಿಕ್ಕೆ ಬಹಳಷ್ಟು ಜನ ವಿದೇಶಿಗರು ಈ ದೇಶವನ್ನು ನೋಡಲಿಕ್ಕಂತ ಬರ್ತಿದ್ರಂತೆ. ಈ ದೇಶ ಹೇಗಿದೆ, ಹೆಂಗಿದೆ, ಈ ದೇಶವನ್ನು ತಿಳಿದುಕೊಳ್ಬೇಕು ಅಂತಂದೇಳಿ ವಿದೇಶದಿಂದ ಬಹಳಷ್ಟು ಜನ ಬರ್ತಾ ಇದ್ರಂತೆ. ಒಬ್ಬ ವಿದೇಶಿಗ ಈ ಭಾರತ ದೇಶಕ್ಕೆ ಬರ್ತಾನಂತೆ. ಅದು ಹೆಂಗೆ ಬರ್ತಾನಂತಂದ್ರೆ ಪಾದರಕ್ಷೆ ಇರ್ಲಾರ್ದಂಗೆ ಈ ಭಾರತ ದೇಶವನ್ನು ನೋಡಲಿಕ್ಕೆ ಬರ್ತಾನಂತೆ. ಒಬ್ಬ ಭಾರತೀಯ ಪ್ರಶ್ನೆ ಮಾಡ್ತಾನಂತೆ, ಯಾರಿಗೆ ಪಾದರಕ್ಷೆ ಇರ್ಲಾರ್ದಂಗೆ ಬಂದಿರ್ತಾನಲ್ಲ ವಿದೇಶಿಗನಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾನಂತೆ. ಏನು ಪ್ರಶ್ನೆ ಮಾಡ್ತಾನಂದರೆ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ನಿಮ್ಮ ದೇಶ, ಆ ದೇಶದಿಂದ ಈ ಭಾರತ ದೇಶವನ್ನು ನೋಡಲಿಕ್ಕಂತ ಬಂದಿರಲ್ಲ, ಅದು ಹೆಂಗೆ ಬಂದಿರಂತಂದರೆ ಪಾದರಕ್ಷೆ ಇರ್ಲಾರ್ದಂಗೆ ಬಂದಿರಿ. ಯಾಕೆ ಪಾದರಕ್ಷೆ ಇರ್ಲಾರ್ದಂಗೆ ಬಂದಿರಿ? ಯಾರು ಕೇಳ್ತಾರೆ ಇದನ್ನ? ಭಾರತೀಯ ಯಾರಿಗೆ ಕೇಳ್ತಾನ? ವಿದೇಶಿಗನಿಗೆ ಕೇಳ್ತಾನ. ಅವಾಗ ವಿದೇಶಿಗ ಒಂದು ಮರು ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಮಾಡ್ತಾನಂತಂದ್ರೆ, ಇವಾಗ ನಿಮ್ಮೆಲ್ಲರದ ಮನೆ ಐತದಿಲ್ಲ, ನಿಮ್ಮೆಲ್ಲರದ ಮನೆ ಐತ, ನಿಮ್ಮ ಮನೆಯಾಗ ಪೂಜಾ ಕೊಲೆ ಐತಿಲ್ಲ, ಐತ ಪೂಜಾ ಕೊಲೆ, ದೇವ್ರ ಕೋಣೆ ಅಂತಿರಲ್ಲ, ನಿಮ್ಮ ಮನ್ಯಾಗ ಪೂಜಾ ಕೋಲಿ ಒಳಗಡೆ ನೀವೆಂದಾದರೂ ಕೂಡ ಪಾದರಕ್ಷೆ ಹಾಕ್ಕೊಂಡು ಹೋಗ್ತೀರೇನು? ಯಾಕೆ ಹಾಕ್ಕೊಂಡು ಹೋಗಲ್ಲ? ಅಲ್ಲೇನಿರ್ತೈತಿ? ದೇವ್ರು ಇರ್ತೈತಿ. ಆಮೇಲೆ ಅದು ಪವಿತ್ರವಾಗಿರ್ತಕ್ಕಂತಹ ಸ್ಥಳ ಅಂತಕ್ಕಂಥ ಭಾವ ನಮ್ಮೆಲ್ಲರಿಗೆ ಇರ್ತದಿಲ್ಲ. ಅವಾಗ ಆ ವಿದೇಶಿಗ ಏನಂತ ಪ್ರಶ್ನೆ ಮಾಡ್ತಾನಂದ್ರೆ ಭಾರತೀಯನಿಗೆ, ನೋಡು, ನಿಮ್ಮ ದೇಶದಲ್ಲಿರ್ತಕ್ಕಂಥ ನಿಮ್ಮ ಮನೆಗಳಲ್ಲಿರ್ತಕ್ಕಂತಹ ಪೂಜಾ ಕೋಲಿ ಒಳಗಡೆ ನೀವು ಹೆಂಗೆ ಪಾದರಕ್ಷೆಯನ್ನು ಹಾಕಿಕೊಂಡು ಹೋಗುವುದಿಲ್ಲವೋ ಹಂಗೆ ನನ್ನ ದೃಷ್ಟಿಕೋನದಲ್ಲಿ ಇಡೀ ಜಗತ್ತು ಅಂತಕ್ಕಂಥದ್ದೊಂದು ಮನೆ ಇದ್ದಂಗ ಭಾರತ ದೇಶ ಅಂದ್ರೆ ಪೂಜಾ ಕೋಲಿ ಇದ್ದಂಗ. ಅದಕ್ಕೆ ನಾನು ಪಾದರಕ್ಷೆಯನ್ನು ಹಾಕಿಕೊಂಡು ಬಂದಿಲ್ಲ. ನೋಡ್ರಿ, ವಿದೇಶಿಗರು ಭಾರತದ ದೇಶದ ಬಗ್ಗೆ ಇರತಕ್ಕಂಥ ಅಭಿಮಾನ, ಭಕ್ತಿ. ಭಾರತ ದೇಶ ಎಷ್ಟೊಂದು ಅದ್ಭುತ ಅಂತಂದರೆ, ಈ ಬಹಿರಂಗದ ವಸ್ತು ವಿಷಯಗಳದವಲ್ಲ, ಈ ಬಹಿರಂಗದ ವಸ್ತು ವಿಷಯಗಳನ್ನು ಯಾರು ಶೋಧನೆ ಮಾಡ್ಕೊತ ಹೋದ್ರು, ಅರಿತುಕೊಂತ ಹೋದ್ರು, ಅವರಿಗೆ ಏನಂತ ಕರೆದ್ರಂದ್ರೆ ವಿಜ್ಞಾನಿಗಳಂತ ಅಂದರು. ಏನಂದ್ರೆ ಅವರಿಗೆ ಎಲ್ಲಿ ವಸ್ತು ವಿಷಯಗಳ ಹೊರಗಲ್ದು ಏನು ನೋಡ್ಕೊಂತ ಹೋದ್ರಲ್ಲ ಅವರಿಗೆ ವಿಜ್ಞಾನಿಗಳಂತ ಕರೆದ್ರು. ಯಾರು ಈ ದೇಹ ಐತಲ್ಲ, ಈ ದೇಹ ನಾನಂದ್ರೆ ಏನು, ನಾನಂದ್ರೆ ಯಾರು, ಈ ಜಗತ್ತಂದ್ರೆ ಏನು, ನಾ ಈ ಭೂಮಿ ಮೇಲೆ ಯಾಕೆ ಬಂದೆ, ಏನು ಮಾಡ್ತಾ ಇದ್ದೀನಿ ಅಂತಂದೇಳಿ ತನ್ನೊಳಗಡೆ ತನ್ನ ಅಂತರಂಗವನ್ನು ಯಾರು ಅರ್ಥಕೊಂತ ಹೋದ್ರಲ್ಲ ಅವರಿಗೆ ಸುಜ್ಞಾನಿಗಳಂತ ಕರೆದ್ರು. ಬಹಿರಂಗದಲ್ಲಿ ಶೋಧನೆ ಮಾಡಿದವರಿಗೆ ವಿಜ್ಞಾನಿಗಳಂತ ಕರೆದ್ರು, ಅಂತರಂಗದಲ್ಲಿ ಶೋಧನೆ ಮಾಡಿದವರಿಗೆ ಸುಜ್ಞಾನಿಗಳಂತ ಕರೆದ್ರು. ಈ ಅಂತರಂಗದ ಶೋಧನೆ ಐತಲ್ಲ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಜಗತ್ತಿನ್ಯಾಗ ನೀ ಏನಾದರೂ ಹುಡುಕ್ಬೇಕು, ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಏನೈತಿ ನಿಮಗೆ? ಗೂಗಲ್ ಐತಿ. ಗೂಗಲ್ ಒಳಗಡೆ ಏನು ನೀವು ಬಹಿರಂಗದಾಗ ಏನಾದರೂ ಹುಡುಕ್ರಿ, ಬಹಿರಂಗದಾಗ ಏನೋ ಹುಡುಕಿದ್ರು ಕೂಡ ನಿಮ್ಮ ಹತ್ರ ಗೂಗಲ್ ಐತಿ, ಪಟ ಸರ್ಚ್ ಮಾಡ್ತೀರಿ, ಹುಡುಕ್ತೀರಿ. ನೋಡ್ರಿ, ಒಂದು ಪ್ರಜ್ಞೆಲಿರಲಿ, ಬಹಿರಂಗದವನ್ನು ಏನಾದರೂ ಹುಡುಕಬೇಕಂದ್ರೆ ಗೂಗಲ್ ಐತಿ, ಆದ್ರೆ ಅಂತರಂಗವನ್ನು ಅರಿಬೇಕಂದ್ರೆ ಒಬ್ಬ ಸದ್ಗುರು ಇರಬೇಕು. ಗುರು ಇದ್ದಾಗ ಮಾತ್ರ ಅಂತರಂಗ ಅರಿತುಕೊಳ್ತಕ್ಕಂಥ ಸಾಧ್ಯ. ಬಹಿರಂಗವನ್ನು ಅರಿಲಿಕ್ಕೆ ಗೂಗಲ್ ಐತಿ, ಅಂತರಂಗವನ್ನು ಅರಿಬೇಕಂದ್ರೆ ಒಬ್ಬ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರು ನಾನು? ಮೈಕ್ ಕೊಡಿ, ಒಂದು ಮೈಕ್ ಕೊಡಿ, ನನ್ನ ಕೈಯ ಕೊಡಿ, ಎದ್ದು ನಿಂತ್ಕೊನೆ, ಕೊಡೋನಿಗೆ. ನಾ ಒಂದೆರಡು ಪ್ರಶ್ನೆ ಕೇಳ್ತೀನಿ,
ಇದು ಕೇವಲ ಕಾರ್ಯಕ್ರಮ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ, ಇನ್ವಾಲ್ವ್ ಆಗ್ಬೇಕು ನೀವು ಸಹಿತ ಇದ್ರೊಳಗಡೆ ಏನೈತಿ ಏನಿಲ್ಲ